ನಾನೊಬ್ಬ ವಿನಮ್ರ ಮೈಸೂರಿನ ಒಬ್ಬ ಸಾಮಾನ್ಯ ನಾಗರಿಕ ಮೈಸೂರಿನ ಮೇಲೆ ಅದಮ್ಯವಾದಂಥ ಆಸೆ ಇಟ್ಕೊಂಡ್ರೆ ಯಾಕೆಂದರೆ ಈ ಮೈಸೂರು ಅಂತ ಊರು 60ರ ದಶಕದ ಮೈಸೂರು ನ ಭೂತೋ ನ ಭವಿಷ್ಯತಿ ಅಂತ ಊರು ಹಿಂದೆ ಇದ್ದಿಲ್ಲ. ಹಿಂದೆ ಇದ್ದರೆ ಅದು ಮೈಸೂರೇ, ಮುಂದೆ ಇರಲಾರದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೊಂದು ಸೊಗಸಾದಂಥ ಊರು ಮೈಸೂರು. ನೀವು ಮೈಸೂರಲ್ಲಿದ್ದರೆ ಓದಲೇಬೇಕಾಗಿರಲಿಲ್ಲ. ಮೈಸೂರಲ್ಲಿ ಓಡಾಡ್ತಾ ಇದ್ದರೆ ಮೈಸೂರಿನ ಗಾಳಿಯಲ್ಲಿಯೇ ವಿದ್ಯೆ ಇತ್ತು, ಜ್ಞಾನ ಇತ್ತು, ಸಂಗೀತ ಇತ್ತು, ನಾಟ್ಯ ಇತ್ತು, ಕಲೆ ಇತ್ತು, ನಾಟಕ ಇತ್ತು, ಶಿಲ್ಪಶಾಸ್ತ್ರ ಇತ್ತು, ಎಲ್ಲವೂ ಇತ್ತು ಮೈಸೂರಲ್ಲಿ. ನೀವು ಅದನ್ನು ಉಸಿರಾಡ್ಬಿಟ್ರೆ ಮೈಸೂರಲ್ಲಿ ನಿಮಗೆಲ್ಲ ಬಂದ್ಬಿಡೋದು ನಿಮ್ಮ ಮೈಗೆ. ಯಾವುದು ನಿಮ್ಮ ರಕ್ತಕ್ಕೆ ಹೊಂದಾಣಿಕೆ ಆಗುತ್ತೋ ಹಾಗೆ ನೀವು ಎಮರ್ಜ್ ಆಗಿಬಿಡ್ತಾ ಇದ್ರಿ. ಹಾಗಾಗಿ ಈ ವಿದ್ಯೆ ನನಗೆ ಒಲಿತು, ನಾನು ಇದನ್ನು ಹೇಳ್ಕೊಂಡು ತಿರುಗ್ತಾ ಇದ್ದೀನಿ. ಮೈಸೂರಿನಲ್ಲಾಗ ಎಲ್ಲೇ ಯಾವುದೇ ಸ್ಕೂಲ್ನಲ್ಲಿ ನೀವು ಓದಿ, ಯಾವುದೇ ಪ್ರಾಥಮಿಕ ಶಿಕ್ಷಣ ತಗೊಳ್ಳಿ, ಎಲ್ಲೇ ಪ್ರೌಢ ಶಿಕ್ಷಣ ತಗೊಳ್ಳಿ, ಕಾಲೇಜ್ ತಗೊಳ್ಳಿ, ಇಂಜಿನಿಯರಿಂಗ್ ತಗೊಳ್ಳಿ, ಮೈಸೂರಿನಲ್ಲಿ ಉತ್ಕೃಷ್ಟ ದರ್ಜೆಯ ಇಂಜಿನಿಯರಿಂಗ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಮರಿಮಲ್ಲಪ್ಪ ಮಹಾಜನ, JSS ಅಂತ ಮಹಾನ್, ಶಾರದಾ ವಿಲಾಸ್ ಅಂತ ಮಹಾನ್ ವಿದ್ಯಾಸಂಸ್ಥೆಗಳು ಇವೆಲ್ಲವೂ ಇದ್ವು ಮೈಸೂರಿನಲ್ಲಿ. ಮತ್ತು ಅತ್ಯಂತ ಸೋವಿದರದಲ್ಲಿ ಕೆಲವೊಮ್ಮೆ ದುಡ್ಡೇ ತಗೊಳ್ಳದೆ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ದಾಸೋಹ ಮಾಡಿದಂಥ ಸಂಸ್ಥೆಗಳು. ಅಂದರೆ ಮೈಸೂರಿನಲ್ಲಿ ಪರೋಪಕಾರ ಗುಣ ಅನ್ನೋದು ಹೇಗಿತ್ತು. ಮೈಸೂರಿಗರಿಗೆ ತಾವು ಸ್ವಂತಕ್ಕೇನು ಮಾಡ್ಕೋಬೇಕು ಅನ್ನೋದು ಇರಲಿಲ್ಲ. ಆ ಗ್ರೀಡಿನೆಸ್ ಕನ್ನಡಿಗರ ಗುಣ ಅಲ್ಲ. ಕನ್ನಡಿಗರ ಗುಣ ಇನ್ನೊಬ್ಬರನ್ನ ಪೋಷಣೆ, ಇನ್ನೊಬ್ಬರನ್ನ ಬೆಳೆಸೋ ಅಂಥದ್ದು.